ಮನೇಲಿ ಯಾರಮ್ಮ ಇದ್ದೀರಾ? ಯಾರು ಕಾಣಿಸ್ತಿಲ್ವಲ್ಲ? ಹಾಂ, ಅಲ್ಲ ಈ ಮನೆ ಯಾರು ಜನಗಳಿಲ್ವಾ? ಯಾರು ಸ್ವಾಮಿ ನೀವು? ಯಾರು ಬೇಕಾಗಿತ್ತು? ಓ, ಸದ್ಯಕ್ಕೆ ನೀವಾದು ಈಚೆ ಬಂದ್ರಲ್ಲಮ್ಮ, ಅದು ನಾನು ಸ್ವಲ್ಪ ನಿಮ್ಮ ಯಜಮಾನ್ ನೋಡಬೇಕಾಗಿತ್ತಮ್ಮ. ನಮ್ಮ ಯಜಮಾನ್ರ ಅವ್ರಿಗಿವಾಗ ಮೈ ಹುಷಾರಿಲ್ವಲ್ಲ, ಅವರು ರೂಮಿಂದ ಈಚೆ ಬರೋದಿಲ್ಲ. ಅಲ್ಲ, ನೀವು ಯಾರು ಅಂತ ಹೇಳಿದ್ರೆ? ನಾನು ನಿಮ್ಮ ಯಜಮಾನಪ್ಪಂಗೆ ತುಂಬ ಬೇಕಾದವನು, ಒಂದು ರೀತಿಲಿ ಗೆಳೆಯ ಅಂದ್ಕೊಂಡ್ರು ತಪ್ಪಿಲ್ಲ. ಅಲ್ಲ ಅಣ್ಣ, ನೀವು ಗೆಳೆಯ ಅಂತೀರಾ, ನಾನು ಯಾವತ್ತೂ ನಿಮ್ಮನ್ನು ನಮ್ಮ ಯಜಮಾನ್ ಜೊತೆ ನೋಡೇ ಇಲ್ವಲ್ಲ. ಹೌದಮ್ಮ, ನಾನು ಸ್ನೇಹಿತ ಆದ್ರೂ ನಿಮ್ಮ ಮನೆಗಳಿಗೆಲ್ಲ ಬಂದು ಹೋಗಿ ಏನೂ ಮಾಡಿಲ್ಲ, ಹಾಗಾಗಿ ನಿನಗೆ ಪರಿಚಯ ಇರೋಕ್ಕಿಲ್ಲ ಅಷ್ಟೇ. ಅಂದಂಗೆ ನಿನ್ನ ಮಕ್ಕಳು ಸೊಸೆಂದ್ರ ಚೆನ್ನಾಗಿದ್ದಾರೆ ಏನಮ್ಮ? ಹಾಂ ಅಣ್ಣ, ಚೆನ್ನಾಗಿದ್ದಾರೆ, ಬನ್ನಿ ಕುತ್ಕೊಳ್ಳಿ. ಇರಲಿ ಅಮ್ಮ, ನಾನು ನಿನ್ನ ಗಂಡನ್ನ ನೋಡಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದಂಗೆ ನನಗೆ ನಡೆದ್ರೆ ಎಲ್ಲ ವಿಷಯದ ಬಗ್ಗೆನೂ ಗೊತ್ತಿದೆ ಅಮ್ಮ, ಕ್ಷಮಿಸ್ಬೇಕು. ಇಷ್ಟು ದಿನ ಯಾಕೆ ಬಂದಿಲ್ಲ ಅಂದರೆ ನಾನು ಈ ಊರಲ್ಲಿ ಇರಲಿಲ್ಲ, ಬೇರೆ ಊರಿಗೆ ಹೊಂಟೋಗಿದ್ದೆ. ಇವಾಗ ಬಂದೆ, ಇವಾಗ ವಿಷಯ ಗೊತ್ತಾಯಿತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಂ ಸರಿ ಅಣ್ಣ. ನೋಡಮ್ಮ, ನೀನು ತಪ್ಪು ತಿಳ್ಕೊಂಡು ಅಂದರೆ ನಾನಿಗೊಂದು ಮಾತು ಕೇಳಲ್ಲ? ಅಯ್ಯೋ ಅದ ಅಣ್ಣ, ಅದಕ್ಕೇನಂತೆ, ಕೇಳಿ ಪರವಾಗಿಲ್ಲ. ಈ ವಿಷಯನ ನೀನು ಯಾರಿಗೂ ಹೇಳ್ಬಾರ್ದು, ಹಂಗಿದ್ರೆ ಮಾತ್ರ ಹೇಳ್ತೀನಿ. ಅದೇನೆಂದರೆ, ನಿಮ್ಮ ಮಣ್ಣಲ್ಲಿ ನಿಧಿ ಇದೆಯಲ್ಲ, ನನಗದು ಗೊತ್ತಿದೆ ವಿಷಯ. ಏನು ಹೇಳಿದ್ರೆ ನೀವು? ನಿಧಿನ? ನಮ್ಮ ಮನೇಲಿ ಯಾವ್ದು ನಿಧಿ ಇಲ್ವಲ್ಲ. ನಿಮ್ಗೆ ಯಾವ್ದು ಸುಳ್ಳು ಹೇಳಿರ್ತಾರೆ ನೋಡಿ. ನೀವು ಯಾರು ಏನಂತ ನಂಗೆ ಗೊತ್ತಿಲ್ಲ, ಆದರೆ ನೀವು ಈ ರೀತಿಯ ಸುಳ್ಳು ಹೇಳಿದ್ರೆ ನಾನು ಕೇಳಿಸ್ಕೊಂಡು ಸುಮ್ಮನೆ ಅನ್ಕೋಬೇಡಿ. ಯಾಕೆಂದರೆ ನಮ್ಮ ಮನೆಗೆ ಮೊದಲೇ ಪೊಲೀಸರು ಬರ್ತಾ ಹೋಗ್ತಾ ಮಾಡ್ತಿದ್ದಾರೆ. ಈ ಸಮಯದಲ್ಲಿ ನೀವು ನಿಧಿ ಅಂತೆಲ್ಲ ಮಾತಾಡಿದ್ರೆ ನಮ್ಗೆ ಬಗ್ಗೆ ಅವ್ರೇನು ತಿಳ್ಕೊಬೇಕು ಹೇಳಿ? ನಾವೇ ನಿಧಿ ಬಚ್ಚಿಟ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳಲ್ವಾ? ಅದೇ ಅಲ್ವಾ ನಿಜ. ನೋಡಮ್ಮ, ನನ್ನ ಹತ್ರ ಯಾಕಮ್ಮ ಸುಳ್ಳು ಹೇಳ್ತೀಯ? ನನಗೆ ಗೊತ್ತು, ಸುಮ್ಮನೆ ಒಪ್ಕೊಬಿಡು. ನಿಧಿ ಎಲ್ಲೂ ಹೋಗಿಲ್ಲ, ನಿನ್ನ ಹತ್ರನೇ ಇದೆ ಅಂತ ಚೆನ್ನಾಗಿ ಗೊತ್ತಿದೆ. ರೀ ಯಜಮಾನ್ರೆ, ನಿಮ್ಗೆ ಒಂದ್ಸಲ ಅರ್ಥ ಆಗಲ್ವಾ? ಯಾವ ನಿಧಿ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನೀವೊಬ್ಬರು ಕಡಿಮೆ ಇದ್ರಿ ಮಾತಾಡೋಕ್ಕೆ. ಇವಾಗ ಸುಮ್ಮನೆ ಹೋಗಿ ಸುಮ್ಮನೆ ನೆಪ ಹಾಕೊಂಡು ನಮ್ಮ ಯಜಮಾನ್ರು ಪರಿಚಯ ಅಂತ ಬಂದಿದ್ದೀರಾ. ಇನ್ನೊಂದು ಸರಿ ನಮ್ಮ ಮನೆ ಕಡೆ ಕಾಣಿಸ್ಕೊಂಡ್ರು ನನ್ನ ಮಗಂಗೆ ಹೇಳಿ ಕೈ ಕಾಲು ಮುಗಿಸ್ಬಿಡ್ತೀನಿ. ವಯಸ್ಸಾಗೋದು ಕೂಡ ನೋಡೋದಿಲ್ಲ ನಾನು. ಛೇ, ಈ ಥರ ಡ್ರೆಸ್ ಚೇಂಜ್ ಮಾಡ್ಕೊಬಂದ್ರೂ ಈ ಅಮ್ಮ ಹತ್ರ ಬಾಯಿ ಬಿಡ್ಸೋಕ್ಕಾಗಿಲ್ವಲ್ಲ. ನಾನು ಇನ್ಸ್ಪೆಕ್ಟ್ರ್ ಅಂತ ಅಮ್ಮಂಗೆ ಗೊತ್ತಾಗ್ಬಿಡ್ತಾ ಹೇಗೆ? ನೀನು ಇಲ್ಲೇ ಇದೆಯಾ? ಒಂದು ವೇಳೆ ಹೋಗದೆ ಹೋದ್ರೆ ನಾನು ಜೋರಾಗಿ ಕಿಚ್ಕೊಂತೀನಿ ನೋಡ್ಕೋವಾಗ. ಅಯ್ಯೋ, ಹಾಂ, ನಾನು ಅಷ್ಟೊಂದು ದಡ್ಡಿ ಅನ್ಕೊಬಿಟ್ರಾ ಪೊಲೀಸ್ನವರೇ? ನೀವು ಯಾವ ವೇಷ ಹಾಕೊಬಂದ್ರು ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆಂದರೆ ನೀವು ಹೊಸ ನಮ್ಮ ಮನೆಗೆ ಬಂದಿರ್ಬೇಕಾದ್ರೆ ನೋಡಿದೆ, ನಿಮ್ಮ ಬಲಗಡೆ ಕೆನೆ ಮೇಲೆ ಒಂದು ಮಚ್ಚೆ ಇತ್ತು, ಆದರೆ ನೀವು ಆ ಮಚ್ಚೆ ಸಮೇತ ಬಂದುಬಿಟ್ಟಿದ್ದೀರಾ. ನನಗಷ್ಟೇ ಗೊತ್ತಾಗೋದಿಲ್ವಾ? ಅಪ್ಪ, ಸದ್ಯಕ್ಕೇನೋ ಗೊತ್ತಾಯಿತು. ಇಲ್ಲ ಅಂದಿದ್ರೆ ನಾನು ಏನು ಮಾತಾಡ್ಬಿಡ್ತಾ ಇದ್ನೋ ಏನೋ. ಅರೆ ಅದಕ್ಕೆ ಹೀಗೆ ಯಾಕೆ ಇಲ್ಲಿ ನಿಂತ್ಕೊಳ್ಬಿಟ್ಟಿದ್ರಲ್ಲ ಬಾಗಿಲಕ್ಕೆ ನೋಡಿಕೊಂಡು? ಅದು ಸರಿ, ಇವಾಗ ಯಾರೋ ಒಬ್ರು ಆಚೆ ಹೋದ್ರಲ್ಲ, ಯಾರವರು? ಜಾನು, ನೀನಾ? ಬಾ. ಅದು ಅವರು ನಿಮ್ಮ ಅಣ್ಣನ ಫ್ರೆಂಡ್ ಅಂತೆ. ನಿಮ್ಮ ಅಣ್ಣ ನೋಡಬೇಕು ಅಂತ ಬಂದರು, ನಿಮ್ಮ ಅಣ್ಣ ಮಲಗಿದ್ರಲ್ಲ, ಹಾಗಾಗಿ ಇನ್ನೊಂದ್ಸರಿ ಬರಿ ಅಂತ ಕಳಿಸ್ದೆ. ಹೌದಾ? ಅದಕ್ಕೆ ಅದೇನಿಲ್ಲ, ನಾನು ಹಾಂ ಹೇಳಿ ಅದಕ್ಕೆ. ನಮ್ಮ ಅಣ್ಣ ಬಂದಿಲ್ಲ, ಒಬ್ಬರೇ ಬಂದಿದ್ದೀರಾ? ಇಲ್ಲ ಅದಕ್ಕೆ, ಅವರು ಹೊಲಕ್ಕೆ ಹೋದರು. ನಾನು ಹೀಗೆ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು, ಅದಕ್ಕೆ ಬಂದೆ. ಎಲ್ಲಿ ಯಾರು ಕಾಣಿಸ್ತಿಲ್ಲ? ನಿನ್ನ ಮಗಳು ಇಲ್ಲೇ ಎಲ್ಲ ಒಳಗಿರ್ತಾಳೆ. ನಿನ್ನ ಅಳಿಯ ಅವನು ಹೊಲಕ್ಕೆ ಹೋಗಿದ್ದಾನೆ. ಏನು ವಿಷಯ ಹೇಳೋದಕ್ಕೆ? ಹಾಂ, ಇದೆಲ್ಲ ನಿಮ್ಮ ಅಣ್ಣಂಗೆ ಹೇಳಿದ್ರೆ ನಂಬಲ್ಲ ಅದಕ್ಕೆ ನಾನು ಜ್ಯೋತಿಷಿಗಳ ಹತ್ರ ಹೋಗಿ ಕೇಳ್ಕೊಂಡು ಬಂದೆ. ನಮ್ಮಲ್ಲಿ ತುಂಬ ಸಮಸ್ಯೆ ಆಗ್ತಾನೆ ಇತ್ತಲ್ಲ, ಇದಕ್ಕೆಲ್ಲ ಏನು ಪರಿಹಾರ ಅಂತ ಕೇಳ್ಕೊಬೇಡ ಅಂತ ಹೋಗಿದ್ದೆ. ಹಾಂ ಸರಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಮಾತಾಡೋಣ. ಹಾಂ ಅದಕ್ಕೆ ನಾನು ಕೇಳಕ್ಕೆ ಹೋಗಿದ್ನಲ್ಲ, ಅದನ್ನು ಅರ್ಚಕರು ಹೇಳ್ತಾಯಿದ್ರು, ನಿಮ್ಮಿಬ್ಬರು ಮಕ್ಳಿಗೂ ಮದುವೆ ಮಾಡೋ ಟೈಮಲ್ಲಿ ಒಳ್ಳೆ ಮನಸ್ಸಿಂದ ನಿರಾಳವಾಗಿ ಮದುವೆ ಮಾಡಿಲ್ಲಮ್ಮ, ಆ ದೋಷನೇ ಕಾಡ್ತದೆ ನಿಮಗೆ ಅಂತ ಹೇಳಿದರು. ನಿಜ ಅಲ್ಲ ಅದಕ್ಕೆ? ಅವ್ರು ಹೇಳಿದ್ದು ನಿಜಾನೇ ಒಂದು ರೀತಿಲಿ. ಯಾಕಂದರೆ ನಿಮ್ಮಿಬ್ಬರು ಹೆಣ್ಮಕ್ಳು ಮದುವೆನೂ ನೋಡಿದ್ರಲ್ಲ ಹೇಗಾಯಿತು ಅಂತ. ಸರಿ, ಇವಾಗ ಅದಕ್ಕೆ ಏನು ಪರಿಹಾರ ಮಾಡಬೇಕಂತ ಏನಾದರೂ ಹೇಳಿದ್ರಾ? ಅದಕ್ಕೆ ಅದಕ್ಕೂ ಪರಿಹಾರ ಹೇಳಿದ್ದಾರೆ. ಅದೇನೆಂದರೆ, ಒಂದು ಮೈನಲ್ಲಿ ಹೋಮ ಮಾಡಿಸ್ಬೇಕಂತೆ, ಗಣಪತಿ ಹೋಮ ಅಥವಾ ಹೀಗೆ ಏನೋ ಒಂದು ಹೋಮ ಮಾಡಿಸಿ ಪೂಜೆ ಮಾಡಿಸಿದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನೇ ನಿಮ್ಮ ಅಣ್ಣಂಗೆ ಹೇಳಿದ್ರೆ ನಂಬಲ್ಲ, ಅದಕ್ಕೆ ನಿಮಗೆ ಹೇಳೋಣ ಅಂತ ಬಂದೆ. ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ.
ನಮ್ಮೇನೂ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೇ ಇದೆ. ನನಗೂ ಅನಿಸ್ತಿತ್ತು ಒಂದು ಪೂಜೆ ಮಾಡಿಸಿದ್ರೆ ಏನಾದರೂ ಸರಿ ಹೋಗ್ಬೋದೇನೋ ಅಂತ. ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಸರಿ, ಹೋಮ ಎಲ್ಲಿ ಮಾಡಿಸ್ಬೇಕಂತೆ? ಮನೆಯಲ್ಲ ಅಥವಾ ದೇವಸ್ಥಾನದಲ್ಲ? ಎಲ್ಲಾದರೂ ಪರವಾಗಿಲ್ಲ, ಅದಕ್ಕೆ ಇಲ್ಲೇ ಅಂತ ಜಾಗ ಅಂತ ಏನು ಹೇಳಿಲ್ಲ. ಒಟ್ಟಿನಲ್ಲಿ ಹೋಮ ಪೂಜೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಇಬ್ಬರು ಹೆಣ್ಮಕ್ಳನ್ನೂ ಕರೆಸಿ, ಹಳೆಯಂದ್ರನ್ನೂ ಕರೆಸಿ ಅವ್ರನ್ನೂ ಪೂಜೆ ಕೂರಿಸ್ಬೇಕು ಅಂತ ಹೇಳಿದ್ದಾರೆ. ಇವಾಗ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರೋದು ಅದಕ್ಕೆ. ಯಾಕದಕ್ಕೆ ಸಮಸ್ಯೆ ಅಂದರೆ ಏನದ್ರಲ್ಲಿ? ಅಯ್ಯೋ, ನೀವೇ ನೋಡ್ದಲ್ಲ ಮೊನ್ನೆ ಅಕ್ಕ ತಂಗಿರು ಇಬ್ಬರು ಹೇಗೆ ಜಗಳ ಮಾಡಿದ್ರು ಅಂತ. ಇವಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡ್ರಿ ಅಂದರೆ ಮಾಡ್ತಾರ ಹೇಳಿ? ಅಯ್ಯೋ, ಅಷ್ಟೇ ತಾನೇ. ಒಂದು ಕೆಲಸ ಮಾಡಿ, ನಾನು ಸೊಸೆಗೆ ಬೇಕಾದ್ರೆ ಹೇಳ್ಕೊತೀನಿ, ನಿಮ್ಮ ಮಗಳಿಗೆ ನೀವು ಹೇಳ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಅಷ್ಟು ಮಾಡಿ ಅದಕ್ಕೆ ನೀವು ಹೇಗೋ ಚಿಕ್ಕಳನ್ನ ಬಿಟ್ಬಿಟ್ರೆ ಸಾಕು. ಮಾನಸಂಗೆ ನಾನು ಹೇಳ್ತೀನಿ, ನಾನು ಹೇಳಿದ್ರೆ ಅವಳು ಕೇಳ್ತಾಳೆ. ಅದು ಸರಿ. ಅದಕ್ಕೆ ನಮ್ಮಣ್ಣ ಹೇಗಿದ್ದಾನೆ ಪಾಪ? ಅವನಿನ್ನೂ ಯಾವಾಗ ಸರಿ ಆಗ್ತಾನೋ ಏನೋ. ಪೂಜೆಗೆ ಅವನು ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಏನು ಮಾಡಲಿ ಅದಕ್ಕೆ, ಚೆನ್ನಾಗಾಗಿದ್ರೆ ನನಗೂ ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ನೋಡೋಣ ಈ ಪೂಜೆ ಆದಮೇಲೆ ಆದರೂ ಏನಾದರೂ ಸರಿ ಹೋಗ್ತಾರ ಅಂತ. ಸರಿ, ಅದಕ್ಕೆ ಅವಳೇನೋ ಮಾಡ್ತಾ ಇರ್ಬೋದು ಅಡುಗೆ ಮನೆಯಲ್ಲಿ, ನಾನು ಅಲ್ಲೇ ಹೋಗ್ಬಿಟ್ಟು ಮತ್ತಿಸ್ಕೊಂಡು ಹೋಗ್ತೀನಿ. ಹಂಗೆ ಮಾನ್ಸಂಗೆ ಹೇಳ್ಬಿಟ್ಟು ಹೋಗ್ತೀನಿ. ನೀವು ಸ್ವಲ್ಪ ಅವಳ ಕಡೆಗೆ ಸ್ವಲ್ಪ ಗಮನ ಕೊಡಿ ಅದಕ್ಕೆ. ಹಾಂ ಆಯಿತು, ನಾನು ಹೇಳ್ಕೊತೀನಿ. ಮಾನ್ಸ ಎಲ್ಲಿದೆಯೇ? ಅರೆ ಅಮ್ಮ, ಇದೇನಮ್ಮ ಇದು? ನನ್ನ ಮನೆಗೆ ಅದು ಅಪರೂಪಕ್ಕೆ ಒಳಗಡೆ ಬರೇ ಬಂದ್ಬಿಟ್ಟಿದೆಯಲ್ಲಮ್ಮ. ಯಾಕಮ್ಮ ನನ್ನ ಮಗಳ ಮನೆಗೆ ನಾನು ಬರಬಾರ್ದ ಹೇಳು? ನಾನೇನು ನಿನ್ನ ಚಿಕ್ಕ ಮಗಳಂಗೆ ಕೆಟ್ಟ ಮನಸ್ಸಿಲ್ಲ ನನಗೆ. ಬಾ ಕೂತ್ಕೋ ಬಾ. ನೋಡು, ಇವಾಗಲೂ ಅವಳ ಬಗ್ಗೆ ಮಾತಾಡ್ತೀಯ. ಏನಮ್ಮ ಸಮಾಚಾರ? ನೀನೇನು ವಿಷಯ ಇಲ್ಲದೆ ಈ ತನಕ ಬರೋದಿಲ್ಲ. ಹಾಗಾಗಿ ಖಂಡಿತ ಏನೋ ವಿಷಯ ಇರಲೇಬೇಕು. ವಿಷಯ ಇದೆ ಅಮ್ಮ, ಹೇಳಿ. ನಿನ್ನ ಗಂಡ ಕಾಣಿಸ್ತಾ ಇಲ್ಲ? ಅವ್ರು ಇಲ್ಲಿರ್ತಾರಮ್ಮ. ಅವರು ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾರಲ್ಲ, ಬೆಳಗ್ಗೆ ಹೋದ ಸಂಜೆನೇ ಬರೋದು ಅವರು. ಓ ಹೌದಾ? ಮಾನ್ಸ, ಅದೇನು ಇಲ್ಲ ಕಣೆ. ನಾನೊಂದು ಚಿಕ್ಕದಾಗಿ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಹಾಗಾಗಿ ನೀನು ಮತ್ತು ನಿನ್ನ ಗಂಡ, ಹಾಗೆ ಧನು ಮತ್ತು ಮನೋಜ 4 ಜನ ಸೇರಿ ಈ ಪೂಜೆ ಕೂತ್ಕೋಬೇಕು. ಏನಮ್ಮ, ನೀನು ನನಗೆ ಅವಮಾನ ಮಾಡ್ಬೇಕಂತ ನನಗೆ ಬಂದಿದೆ ಹೇಗೆ? ನಾನು ಅವಳ ಪಕ್ಕದಲ್ಲಿ ಪೂಜೆ ಕೂರ್ಬೇಕಾ? ಖಂಡಿತ ಸಾಧ್ಯ ಇಲ್ಲ. ಇದು ಒಳ್ಳೆ ಆಯ್ತಲ್ಲೇ. ನೀವು ಒಂದೇ ತಾಯಿ ಮಕ್ಕಳು ಕಣೆ, ಇಬ್ಬರು ನನ್ನ ನೋಟಲ್ಲಿ ಹುಟ್ಟಿರೋದು. ಪೂಜೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ ಹೇಳು? ನೋಡು, ಅದೆಲ್ಲ ಬಿಟ್ಬಿಡು. ಅವಳು ನಿನ್ನ ತಂಗಿ, ನೀನು ಅವಳಿಗೆ ಅಕ್ಕ. ಇದರಲ್ಲಿ ಮಾಮೂಲಿ ಕಣೆ, ನಿಮ್ಮಿಬ್ಬರ ಮೇಲೆ ಜಗಳ ಆಗ್ತಾ ಇರುತ್ತೆ. ಹಾಗಂತ ಮನಸ್ತಾಪ ಮಾಡ್ಕೊಂಡು ಹಾಗೆ ಇರ್ತೀರಾ? ಅಮ್ಮ, ನಾವಿಬ್ಬರು ಚಿಕ್ಕ ಮಕ್ಕಳಲ್ಲ ಜಗಳ ಆಡಿ ಒಂದಾಗೋದಕ್ಕೆ. ಅಲ್ಲ, ಇವಾಗ ನಾವು ದೊಡ್ಡರಾಗಿದ್ದೀವಿ. ನಮ್ಮ ಸಂಸಾರಗಳು ನಮಗಿದ್ದಾವೆ. ಅದೆಲ್ಲದನ್ನು ಮರೆತು ಅವಳು ನನಗೆಷ್ಟು ಬಾಯಿ ಬಂದಾಗ ಬೈತಾಳೆ, ಅವಮಾನ ಮಾಡ್ತಾಳೆ. ಅಂಥವ್ಳ ಪಕ್ಕದಲ್ಲಿ ಪೂಜೆಗೆ ನಾನು ಕೂರ್ಬೇಕಾ? ನೋಡಮ್ಮ, ನೀನು ಪೂಜೆ ಮಾಡಿಸು, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಅವಳು ಸಪ್ರೇಟಾಗಿ ಪೂಜೆ ಮಾಡಿಸು, ನನಗೆ ಸಪ್ರೇಟಾಗಿ ಪೂಜೆ ಮಾಡಿಸು. ಅಯ್ಯೋ ದೇವ್ರೆ, ನೋಡೆ, ನಾನು ಪೂಜೆ ಮಾಡಿಸೋದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ. ನಮ್ಮ ಕುಟುಂಬದಲ್ಲಿ ನೀನು ಬೇರೆ ಅವಳು ಬೇರೆ ಅಂತ ಮಾಡೋಕ್ಕಾಗುತ್ತಾ? ಹಂಗೆ ಮಾಡಿದ್ರೆ ಜನ ಏನು ಅನ್ಕೋಬೇಕು ಹೇಳು? ನೋಡಪ್ಪ, ಅಕ್ಕ ತಂಗಿರಾಗಿ ಹುಟ್ಟಿದ್ದಾರೆ, ಹೆಂಗೆ ಕಿತ್ತಾಡ್ತಾರೆ ಅಂತ ಬಾಯಿಗೆ ಬಂದಂಗೆ ಆಡ್ಕೊತಾರೆ ಕಣೆ. ಅರ್ಥ ಮಾಡ್ಕೊ. ನೀನು ದೊಡ್ಡೋಳಾಗಿ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳು? ಅನ್ನಮ್ಮ, ಅನ್ನು. ಪ್ರತಿಯೊಂದಕ್ಕೂ ನನ್ನನ್ನೇ ಅನ್ನು. ನೀನು ದೊಡ್ಡೋಳು ಅದೆಷ್ಟು ಮಾಡ್ಕೊ ಅಂತ. ಯಾಕೆ? ಅವಳು ಚಿಕ್ಕವಳಲ್ವಾ? ಅವಳು ಅದೆಷ್ಟು ಮಾಡ್ಕೋಬೇಕು? ಇದನ್ನು ಅವಳಿಗೆ ಹೋಗಿ ಹೇಳು. ಹಾಗಲ್ಲಲ್ಲ, ಯಾಕೆಂದರೆ ಅವಳಿನ ಮಾತು ಕೇಳೋದಿಲ್ಲ. ನಾನಾದರೆ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡೇ ಬಂದಿದ್ದಲ್ಲ, ಇವಾಗಲೂ ಹಂಗೆ ಕೇಳ್ತೀನಿ ಅನ್ಕೋಬಿಟ್ಟಿದ್ದೀನಿ ನನ್ನನ್ನು. ಹೌದು ಹೇಳಮ್ಮ, ನೀನು ತುಂಬ ನನ್ನ ಮಾತು ಕೇಳ್ತೀಯ. ನಾನು ಹಾಕಿದ್ರೆ ದಾಟೋದೇ ಇಲ್ಲ. ಅದಕ್ಕೆ ಅಲ್ವಾ ನಾನು ನೋಡಿ ಇಷ್ಟಪಟ್ಟು ಹುಡುಗನೇ ಮದುವೆ ಮಾಡ್ಕೊಂಡೋದೇನು. ನೋಡಮ್ಮ, ಅದೊಂದು ವಿಷಯ ಇಟ್ಕೊಂಡು ನನಗೆ ಭಯಕ್ಕೆ ಬರಬೇಡ. ಇವಾಗ ಏನು ಆಯಿತು ಬಿಡು, ಪೂಜೆಗೆ ಬರ್ಬೇಕು ತಾನೇ? ಬರ್ತೀನಿ. ಅಷ್ಟು ಮಾಡು. ನೋಡು, ನೀವಿಬ್ಬರು ಇವಾಗ ಕಿತ್ತಾಡ್ಬೋದು ಕಣೆ, ಆದರೆ ಮುಂದೊಂದು ದಿನ ಒಬ್ರಿಗೊಬ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡೇ ಇರ್ತೀರ. ನಂಗೆ ಗೊತ್ತು ನಿಮ್ಮಿಬ್ಬರ ಬಗ್ಗೆ. ಚಿಕ್ಕ ವಿಷಯ ತಗೊಂಡು ಸುಮ್ಮನೆ ಮನಸ್ಸು ನೋಸ್ಕೊಬಿಡ್ರಿ ಮಕ್ಕಳೇ. ನಿನ್ನ ಬುದ್ಧಿ ಓದ ಇಲ್ಲ ಏನಿದ್ರು ನನ್ನ ಹತ್ರ ಮಾತ್ರನೇ. ಆದರೆ ಅವಳಿಗೆ ನೀನು ಪೂರ್ತಿ ಸಪೋರ್ಟ್ ಮಾಡ್ತೀಯ, ನಂಗೆ ಗೊತ್ತು ಬಿಡು ಅಮ್ಮ. ನನಗೆ ನೀವಿಬ್ಬರು 2 ಕಣ್ಣುಗಳು ಕಣೆ. ಅದರಲ್ಲಿ ಒಂದು ಕಣ್ಣಿಗೆ ಬನ್ನಿ, ಇನ್ನೊಂದು ಕಣ್ಣು ಸುಮ್ಮನೆ ಇರ್ತೀನಾ? ಇದು ನಮ್ಮ ಸಮಸ್ಯೆ ಮಾತ್ರ ಅಲ್ಲ ಬಿಡು, ಈ ಎಲ್ಲ ಮನೆ ಸಮಸ್ಯೆನೂ ಹಾಗೇನೆ. ತಾಯಿಗೆ 2-3 ಜನ ಮಕ್ಕಳಿದ್ರೆ ಪ್ರತಿಯೊಬ್ಬ ಮಕ್ಕಳಿಗೂ ಹಾಗೆ ಅನಿಸುತ್ತೆ. ನಮ್ಮ ಅಮ್ಮಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅವಳ ಮೇಲೆ ಪ್ರೀತಿ ಅಂತ. ಏನೂ ಮಾಡೋಕ್ಕಾಗಲ್ಲ. ನೋಡಮ್ಮ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಪೂಜೆಗಂತೂ ಖಂಡಿತ ಬರ್ತೀನಿ.
ಆದರೆ ಅಲ್ಲಿ ಅವಳು ಬಾಯಿ ಬಿಚ್ಚಬಾರ್ದು, ನನ್ನ ಬಗ್ಗೆ ಒಂದೇ ಒಂದು ಮಾತು ಆಡಬಾರ್ದು. ಹಾಗಿದ್ರೆ ಮಾತ್ರ ಬರ್ತೀನಿ. ಸರಿ ಅಮ್ಮ, ಹಾಗೆ ಆಗಲಿ. ಅಮ್ಮ, ಪೂಜೆ ಅಂದರೆ ಯಾವಾಗ ಮಾಡೋದು? ಹೇಳ್ತೀನಿ ಅಂತ ಹೇಳಿದಾರಮ್ಮ. ಯಾವಾಗ ಏನು ಅಂತ ಅರ್ಚಕ್ರು ಹೇಳ್ತಾರೆ ಆವಾಗೇ ಮಾಡಿಸೋಣ. ಅದಕ್ಕೆ ಮೊದಲು ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ತೊಗೊಂಬರ್ಬೇಕು. ಅಮ್ಮ, ನನಗೆ ಸಾರಿ ಸೀರೆ ಕೊಡಿಸ್ತೀರ ನೀನು? ಯಾವ ಸೀರೆ ಕೊಡಿಸ್ತೀವಳು? ನನಗೆ ಮೈಸೂರು ಸಿಲ್ಕ್ ಸೀರೆನೇ ಬೇಕು. ಏನು ಮೈಸೂರು ಸಿಲ್ಕಾ? ಅದ ಸೀರೆನೇ? ಅಯ್ಯೋ ಅಮ್ಮ, ಇವಾಗ ಎಷ್ಟು ಥರ ವೆರೈಟಿ ಬಂದಿದೆ ಅಂದರೆ ಯಾಕೆ ಕೇಳ್ತೀಯ? ನನಗಂತೂ ಅದು ಕಣ್ಣಲ್ಲಿ ನೋಡಿ ನೋಡಿ ತುಂಬ ಆಸೆ ಆಗಿಬಿಟ್ಟಿದೆ. ನನ್ನ ಹತ್ರ ಆಲ್ರೆಡಿ 4 ಇದ್ದಾವೆ. ಅದು ನನಗೆ ಮತ್ತೆ ಅದು ಸೀರೆ ಬೇಕು. ಆಯ್ತಮ್ಮ, ನೀನು ಯಾವ ಸೀರೆ ಬೇಕು ಅಂತ ಕೇಳ್ತಿಲ್ಲ ಅದನ್ನೇ ಕೊಡಿಸ್ತೀನಿ, ಆಯಿತಾ? ಆದರೆ ಪೂಜೆಗೆ ನಗ್ನಂತ ಗಂಡ ಹೆಂಡತಿ ಕುತ್ಕೊಂಡು ಸಾಕು ನನಗೆ. ಏನಮ್ಮ ಮಾತಿಗೆ ಮೊದಲು ಅಳಿಯಂದ್ರು ಅಂತೀಯ? ಬರೀ ಬಾಯಲ್ಲಿ ಅಷ್ಟೇನಾ ಅಥವಾ ಯಾವಾಗಾದ್ರೂ ಮನೆ ಕರೆದು ಊಟ ಹಾಕಿದ್ಯಾ? ಅಳಿಯ ಅನ್ನೋದು ಉಪಚಾರ ಮಾಡಿದ್ಯಾ ನೀನು? ಹೇಳು. ನೀನು ಉಪಚಾರ ಆರೈಕೆ ಎಲ್ಲ ಏನಿದ್ರು ನೀನು ಚೆಕ್ಕಳಿ ನಿಂಗೆ ತಾನೇ ಮಾಡ್ತೀಯಾ? ನೋಡು, ಇದನ್ನೇ ಬೇಡ ಅಂತ ಹೇಳೋದು. ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲ ನಾನು ಮನ್ಸ ನೀನು. ನೋಡ್ದಮ್ಮ, ನಿನ್ನ ಬಾಯಲ್ಲಿ ನನ್ನ ಹೆಸರೇ ಬರ್ತಾ ಇಲ್ಲ, ತನು ಅಂತಾನೆ ಬರ್ತಾ ಇದೆ. ಅಂದರೆ ನಿಂಗೆ ನನ್ನ ಲೆಕ್ಕಕ್ಕೆ ಇಲ್ವೇನಮ್ಮ? ಅಯ್ಯೋ, ಬಾಯಿ ತಪ್ಪಿ ತನು ಅಂತ ಬಂದ್ಬಿಡ್ತು ಕಣೆ. ಅಯ್ಯೋ, ಏನಪ್ಪ ಮಾಡಲಿ? ಸರಿ, ಇವಾಗ ಏನಮ್ಮ, ನಿನ್ನ ಗಂಡ ಬಂದಮೇಲೆ ಅವರಿಗೂ ಮರ್ಯಾದೆ ಕೊಟ್ಟು ಹೇಳಿಬಿಟ್ಟು ಮನೆಗೆ ಕರಿಬೇಕು, ಅಷ್ಟೇ ತಾನೇ? ಅದನ್ನು ಮಾಡ್ತೀನಿ, ಸರಿನಾ? ಸರಿ. ಅಮ್ಮ, ನೀನು ಇದನ್ನು ತನುಗೆ ಹೇಳ್ಬಿಟ್ಟಿಯಾ? ಅವಳಿಗೆ ಹೇಳ್ಬಿಟ್ಟು ನನಗೆ ಹೇಳಕ್ಕೆ ಬಂದೆ ನೀನು? ಇಲ್ಲ ಕಣೆ, ಮೊದಲು ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನೀನು ತಾನು ದೊಡ್ಡ ಮಗಳು, ನಿನ್ಗೆ ಹೇಳಿ ಆದ್ಮೇಲೆ ಅವಳಿಗೆ ಹೇಳ್ತೀನಿ. ಯಾಕಂದರೆ ಅವಳ ಮನೆಗೆ ಹೋಗ್ಬೇಕಾದ್ರೆ ನಿನ್ನ ಮೇಲೆ ದಾಟಿ ಹೋಗ್ಬೇಕಲ್ವಾ? ಹಂಗೆ ಹೇಳಿ. ಮತ್ತೆ ಒಂದು ವೇಳೆ ಇನ್ನು ಅವಳಿಗೆ ಹೇಳಿ ನನಗೆ ಹೇಳಕ್ಕೆ ಬಂದಿದ್ರೆ ನಂಗೆ ಇನ್ನೂ ಬೇಜಾರಾಗ್ತಾ ಇತ್ತು. ಅಯ್ಯಯ್ಯೋ, ಎಲ್ಲಾದರೂ ಉಂಟಾ? ಇಲ್ಲ ನೋಡಿ, ಇವಾಗ ಹೋಗಿ ಅವಳ ಮನೆಗೆ ಹೋಗ್ಬಿಟ್ಟು ಹೋಗ್ತೀನಿ. ಹೋಗಿ ಬರಬೇಕಾದ್ರೆ ನಿನ್ನ ಗಂಡ ಬಂದಿದ್ದಾನಲ್ವಾ, ಆವಾಗ ಹಂಗೆ ಕರೆದು ಹೋಗ್ತೀನಿ. ಓಕೆನಾ? ಅಮ್ಮ, ನೀನು ಇಂಗ್ಲೀಷು ಓಕೆನಾ ಅಂತೀಯಾ? ಏನೋ ಒಂದೊಂದು ಬಾಯಲ್ಲಿ ಬರುತ್ತೆ ಕಣೆ, ನಿಮ್ಮಷ್ಟೆಲ್ಲ ಬರಲ್ಲ. 1-2 ಪದ ನಾನು ಯೂಸ್ ಮಾಡ್ತೀನಿ, ಸರಿನಾ? ಹಾಗೆ ಆಗಲಿ.